ಅದಕ್ಕೆ ಇನ್ನೂ ಒಂದು 20,000 ಹಾಕಿದ್ರೆ ನಂತರ ಒಂದು ಐಪ್ಯಾಡ್ ಬರುತ್ತೆ. ಗೈಸ್ ನೋಡಿ ಗೈಸ್, ಇವರು ಗಾರ್ಬೇಜ್ ಅವರು ನೋಡಿ ಏನು ಸಖತ್ತಾಗಿದೆ. ನನಗೆ ಇದು ಒಂಥರ ಇಷ್ಟ ಆಯಿತು. ಗೈಸ್ ಏನೋ ಗಿಫ್ಟ್ ಬಾಕ್ಸ್ ಅಂತೆ ಗೈಸ್. ಓ ಮೈ ಗಾಡ್, ಐ ಗಾಟ್ ಸೋ ಮೆನಿ ಥಿಂಗ್ಸ್. ನೋಡಿ ಗೈಸ್, ಇವಳು ಇವಾಗ ಮಿಸ್ಟ್ರಿ ಬಾಕ್ಸ್ ನೋಡ್ಬಿಟ್ಟು ತಗೋತಿದ್ದಾಳೆ. ಗೈಸ್ 12 ಪೌಂಡ್ಸ್ಗೆ ಇಷ್ಟು ಬಂತು. ನಾನಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ. ಗೈಸ್ ನಮಗೆ ಕನ್ನಡದವ್ರು ಸಿಕ್ಕಿದ್ದಾರೆ. ಫ್ರೀಬಿ. ಐ ಆಲ್ವೇಸ್ ವಾಂಟೆಡ್ ಟು ಬೈ ದಿಸ್ ಒನ್ ಗೈಸ್. ನೆಕ್ಸ್ಟ್ ನನ್ನ ಕಣ್ ಬಿದ್ದಿರೋದೆ ಇದ್ರ ಮೇಲೆ ಗೈಸ್, ಫೆಂಟಿ ಬ್ಯೂಟಿ ಮೇಲೆ. ಗೈಸ್ ನೀವು ಎಲ್ಲ ತಗೋಬೇಕಂದ್ರೆ ತಗೊಳ್ಳಿ. ನೋಡಿ ಗೈಸ್, ಹೌಸ್ ಆಫ್ CB ಅಂತ ಇಲ್ಲಿ ಎಲ್ಲ ಸಕ್ಕದಾಗಿರೋ ಬಟ್ಟೆಗಳು ಸಿಗುತ್ತೆ. ಗೈಸ್ ರೇಟ್ ಮಾತ್ರ. ವಿ ಆರ್ ಆಲ್ಸೋ ಗೋನ್ ಟು ಬಿ ಬ್ರೈಡ್ಸ್ಮೇಡ್ ವೆರಿ ಸೂನ್. ಗೈಸ್ ನಾನು ಇಷ್ಟು ದಿನ ಬರೀ ನಮಗೆ ಮಾತ್ರ ಅಂಬ್ರೆಲಾ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಆದರೆ ನಮ್ಮ ಫೋನಿಗೂ ಕೂಡ ಅಂಬ್ರೆಲಾ ಇದೆ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಒಂದು ಶೂ ಸ್ಟೋರಿಗೆ ಬಂದ್ವಿ. ಇದು ಹೆಸರು ಬಂದು ಒನ್ನಿತ್ಸುಕ ಟೈಗರ್ ಅಂತೆ. ಸೊ ನಂಗೆ ಗೊತ್ತಿಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ದಟ್ ಐ ಆಮ್ ಕಮ್ಮಿಂಗ್ ಆ್ಯಂಡ್ ಸೀಯಿಂಗ್. ನೋಡಿ ಗೈಸ್, ಇಲ್ಲೇನೋ ತುಂಬ ಚೆನ್ನಾಗಿದೆ ಅಂತ ಜಾನ್ವಿ ಹೇಳ್ತಾ ಇದ್ದಾಳೆ. ಶೂ ಎಲ್ಲ ಕ್ಯೂಟ್ ಆಗಿದೆ. ತೋರಿಸು. ನೈಸ್. ನೋಡಿ ಗೈಸ್, ಬ್ಯಾಲೆ ಶೂ ನೋಡು. ಹಾಂ ಚೆನ್ನಾಗಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿದೆ. ವೆರಿ ನೈಸ್ ಗೈಸ್. ಗಂಡು ಮಕ್ಳಿಗೆ ನೋಡಿ ಗೈಸ್ ಎಷ್ಟೊಂದು ಥರ ಇದೆ ಇಲ್ಲಿ. ಇದು ಜಪಾನ್ದು. ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ಇದ್ರ ಮೇಲೆಲ್ಲ ಹೆಸರು ಕಸ್ಟಮೈಸೇಷನ್ ಮಾಡಿಸ್ತಾರಂತೆ. ನೋಡಿ ಈ ಥರ ಇದ್ರ ಮೇಲೆಲ್ಲ ನಾವು ಕಸ್ಟಮೈಸ್ ಮಾಡ್ಕೋಬೋದು. ಇಲ್ಲಿ ನಾನಿದ್ದೀನಿ, ಇಲ್ಲಿ ನಂದು ಐಪ್ಯಾಡ್ ಇದೆ. ಎಷ್ಟು ಗೊತ್ತಾಗ ತೋರಿಸಿದ್ರು. ಎಷ್ಟು? 20,000. ಹಾಂ ಹಾಂ 20,000. ಅದೊಂದು ಶೂಗ? ಅಯ್ಯೋ ಆ ಒಂದು ಚಪ್ಪಲಿಗೆ 20,000 ಅಂತೆ ಗೈಸ್. ನಾನಂತೂ ಖಂಡಿತವಾಗ್ಲೂ 20,000 ಕೊಟ್ಟು ಅದನ್ನು ತಗೊಳ್ಳಲ್ಲ. ಬಿಕಾಸ್ ಇಟ್ ಇಸ್ ನಾಟ್ ಇವನ್ ಅ ಶೂ, ಇಟ್ಸ್ ಜಸ್ಟ್ ಒನ್ ಚಪ್ಪಲಿ. ಚಪ್ಪಲಿಗೆ 20,000 ರಿಯಲಿ? ಚೆನ್ನಾಗಿದೆ. ಅದಕ್ಕೆ ಇನ್ನೂ ಒಂದು 20,000 ಹಾಕಿದ್ರೆ ನಂತರ ಒಂದು ಐಪ್ಯಾಡ್ ಬರುತ್ತೆ. ಯು ಗೈಸ್ ಕ್ಯಾನ್ ಎಡಿಟ್. ಬಟ್ ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ಇದು ಅಡಿಡಾಸ್ ಅಲ್ಲೂ ಪೂಮಾಲು ಸಿಗುತ್ತೆ. ವೇ ಚೀಪ್ ಪ್ರೈಸ್. ಚೀಪರ್ ಅಂದರೆ ಆ ಥರ ಅಲ್ಲ ಗೈಸ್. ಆಮೇಲೆ 80ಇಂದ 90 ಪೌಂಡ್ಸ್ ಅಂದರೆ ಒಂದು 10,000 ಒಳಗಡೆ. ಓಕೆ ನೋಡಿ ಗೈಸ್, ಈ ಥರ ಇದೆ. ಇದೆಲ್ಲ ಓಜಿ ಗೈಸ್. ಮೆಕ್ಸಿಕೋ 66 ಅಂತ ಹೇಳ್ತಾರೆ. ಹಾಂ ಹಾಂ, ಓಜಿ. ನೋಡಿ ಗೈಸ್, ಇಲ್ಲಿ ಬಟ್ಟೆ ಕೂಡ ಇದೆ, ಬ್ಯಾಗ್ ಕೂಡ ಇದೆ. ಫ್ರೆಂಡ್ಗೆ ಹೌದು. ಬನ್ನಿ ಇವಾಗ ನಾವು ಸದ್ಯಕ್ಕೆ ಅಲ್ಲಂತೂ ಏನೂ ತಗೋತಿಲ್ಲ. ಗೈಸ್ ನೋಡಿ ಗೈಸ್, ಇವರು ಗಾರ್ಬೇಜ್ ಅವರು ಕ್ಲೀನ್ ಮಾಡೋದು. ಇವಾಗ ನಾವು ಕೀಕೋ ಮೆಲನ್ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಗೈಸ್ ನನ್ನ ಕೂಸು ನೋಡಿ ಹೆಂಗಾಗ್ಬಿಟ್ಟಿದೆ ಗಾಳಿಗೆ. ನೋಡಿ ಗೈಸ್, ಜಸ್ಟ್ ಕವಾಲಿ ಮತ್ತು ಕೀಕೋ ಮೆಲನ್ ಎರಡರದ್ದು ಲಿಮಿಟೆಡ್ ಎಡಿಷನ್ ನೋಡಿ. ಬೇಕಾರಿ ತಗೋತಿದ್ದೀರಾ? ಓಕೆ ಗೈಸ್, ಇದು ನೋಡಿ ಏನು ಸಖತ್ತಾಗಿದೆ. ನನಗೆ ಇದು ಒಂಥರ ಇಷ್ಟ ಆಯಿತು. ಇಲ್ಲಿ ಹಾಕಿದ್ದೀನಿ ನೋಡಿ, ಇಲ್ಲಿ ಮೇಲ್ಗಡೆ ಹಾಕಿದ್ದೀನಲ್ಲ ಫಸ್ಟ್ ಒನ್ನು. ಪ್ಯಾಕೇಜಿಂಗ್ ಚೇಂಜ್ ಮಾಡಿದ್ದಾರೆ, ತುಂಬ ತೆಳ್ಳಗಾಗ್ಬಿಡಿದ್ಯಾ? ಇಲ್ಲ, ಹಿಂಗೆ ಮೇಲೆ ಇದು ಹಾಕಿದ್ದಾರೆ. ನನ್ನ ಹತ್ರ ಇದು ಮೇಲಿಲ್ಲ, ಬರೀ ಆ ಸ್ಟೀಲ್ ಇದೆಯಲ್ಲ ಒಳಗಡೆ. ಹಾಂ ಹಾಂ, ಹೊಸ ಪ್ಯಾಕೇಜಿಂಗ್ ಕೊಟ್ಟಿದ್ದಾರಾ? ಹೌದು. ಚೆನ್ನಾಗಿಲ್ಲ ಗೈಸ್, ಮಧ್ಯಾಹ್ನ ಮೇಲೆ ಹಿಂಗಿಲ್ಲ. ನನ್ನ ಹತ್ರ ಇರೋದು ಈ ಕಲರ್ ಗೈಸ್. ಹಾಂ, ಇವಳ ಹತ್ರ ಇರೋದಿದು ಚೆನ್ನಾಗಿದೆ. ಕೊಡಿಲ್ಲ ಅದು ಕೈಗೆ. ಸೊ ಇಷ್ಟು ಕಲರ್ಸ್ ಇದೆ ನೋಡಿ ಗೈಸ್. ತ್ರೀ ಡಿ ಹೈಡ್ರಾ ಲಿಪ್ ಆಯಿಲ್ ಇದು.
ಇದು ಲಿಪ್ ಗ್ಲಾಸ್. ಇದು ಬರೀ 3 ಬಂದು ಲಿಪ್ ಆಯಿಲ್, ಬರೀ ಹಂಗಂಗೆ ಹಚ್ಕೊಳ್ಳೋದು. ನೋಡಿ ಇಷ್ಟಿದೆ. ನಾನು ಇವಾಗ ಇದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ಇವಾಗ ನಿಮಗೆ ಕಾಣಿಸ್ತಿದೆ ಅಲ್ಲ, ಈ ಕಲರ್ ನಾನು ತೊಗೊಂಡಿರೋದು. ಸೊ ಫೈನಲಿ ಇದೊಂದು ತೊಗೊಂಡಿದ್ದೀನಿ. ಬನ್ನಿ ಗೈಸ್, ಬಿಲ್ ಮಾಡಿಸೋಣ. ಫೋನ್ ಇದೆಯಲ್ಲ ನಂದು ನಿನ್ನ ಹತ್ರ? ಗಿಫ್ಟ್ ಬಾಕ್ಸ್ ಕೊಟ್ಟಿದ್ದಾರೆ ಗೈಸ್. ಏನಂತ ಗೊತ್ತಿಲ್ಲ, ನೋಡೋಣ ಇರಿ. ನೋಡ್ಬೇಕು. ಥ್ಯಾಂಕ್ ಯು. ಹೌದು. ಯಾಕೋ ತಗೋಬೇಕು ಅನಿಸ್ತಿದೆ, ತಗೋಬಿಡ್ಲ? ಏನೇನೋ ಕೊಟ್ಟಿದ್ದಾರೆ ಗೈಸ್. ಏನೋ ಗಿಫ್ಟ್ ಬಾಕ್ಸ್ ಅಂತೆ ಗೈಸ್. ವಾವ್, ಗಿಫ್ಟ್ ಬಾಕ್ಸ್. ಓ ಮೈ ಗಾಡ್, ಐ ಗಾಟ್ ಸೋ ಮೆನಿ ಥಿಂಗ್ಸ್. ಯಾಕೋ ನಾನು ತಗೋಬೇಕಂತ ಅನಿಸ್ತಿದೆ ಗೈಸ್. ಒಂದು ನಿಮಿಷ ನಿಮ್ಗೆ ತೋರಿಸ್ತೀನಿ ನೋಡಿ. ಆಗಿದ್ದು ಬಂದು 12 ಪೌಂಡ್ಸು ಆಯಿತಾ. ಇದು ಇದ್ದಿದ್ದು 12 ಪೌಂಡ್ಸು. ನೋಡಿ ಇಲ್ಲಿ ಬಿಲ್ ಕಾಣಿಸ್ತಿದೆಯಾ? ಹಾಂ, ಆಲ್ಮೋಸ್ಟ್ 13 ಪೌಂಡ್ಸ್ ಅಂತಲೇ ಇಟ್ಕೊಳ್ಳಿ. ಇದು ನಾನು ತೊಗೊಂಡಿದ್ದಂಥ ಲಿಪ್ ಗ್ಲಾಸು. ಇದು ಆಮೇಲೆ ಇದೇ ಥರ ಇದೊಂದೇನು ಬಂದಿದೆ. ನಿಮಿಷ ಓ ಗೈಸ್, ಅವಳು ತಗೋತಾವಳೆ. ಇದೊಂದು ಐಲೈನರು. ನಾನೇ ಫಿಗರ್ ಔಟ್ ಮಾಡ್ತಾ ಇದ್ದೀನಿ ಇರಿ ಗೈಸ್, ಯಾವ್ದು ಏನೇನು ಅಂತ. ಇದು ಬಂದು ಐಲೈನರು ತಗೊಂಡಾ? ನೋಡಿ ಗೈಸ್, ಇವಳು ಇವಾಗ ಮಿಸ್ಟ್ರಿ ಬಾಕ್ಸ್ ನೋಡ್ಬಿಟ್ಟು ತಗೋತಿದ್ದಾಳೆ. ಗೈಸ್ ಏನು ಐಲೈನರು, ಗ್ಲಿಟರ್ ಹೈಲೈಟರು. ವಾವ್ ಗೈಸ್, ಎಷ್ಟೊಂದು ಪ್ರಾಡಕ್ಟ್ ಬಂತು. ನಾನಂತೂ ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದೀನಿ ಇವತ್ತು ಗೈಸ್. ಅದು ಕಡಿಮೆಗೆ ಗೈಸ್, ನಾರ್ಮಲ್. ನಾನೇನು ಎಕ್ಸ್ಟ್ರಾನೂ ಪೇ ಮಾಡಿಲ್ಲ. 12 ಪೌಂಡ್ಸಿಗೆ ಇಷ್ಟು ಬಂತು. ನಾನಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ ಗೈಸ್. ನಮಗೆ ಇವತ್ತು ಇದನ್ನೆಲ್ಲ ಕೊಟ್ಟವರು ಬಂದು ಕನ್ನಡದವ್ರಂತೆ. ತೋರಿಸ್ತೀನಿ ನೋಡಿ ಅವ್ರನ್ನ. ಸೊ ನೋಡಿ ಗೈಸ್, ಅವರು ಕನ್ನಡದವ್ರಂತೆ. ಸೊ ನೈಸ್. ಅವಳು ಇವಾಗ ಜಾನ್ವಿ ಕೂಡ ಏನೋ ಒಂದು ತೊಗೊಂಡ್ಲು, ಬಿಲ್ ಮಾಡಿಸ್ತಾ ಇದ್ದಾಳೆ. ಸೋ ಹ್ಯಾಪಿ ಗೈಸ್. ಎಷ್ಟೊಂದು ಗಿಫ್ಟ್ಸ್ ಬಂದಿದೆ ಇವತ್ತು ನನಗೆ. ಓ ಮೈ ಗಾಡ್, ಅನ್ಎಕ್ಸ್ಪೆಕ್ಟೆಡ್. ಬಯಸದೆ ಬಂದ ಭಾಗ್ಯ ಗೈಸ್. ವೆರಿ ನೈಸ್. ಬನ್ನಿ ಹೋಗೋಣ. ಎಲ್ಲ ನಮ್ಮ ಪಿಂಕ್ ಬಾಕ್ಸ್ ಒಳಗಡೆ ಹಾಕೊಂಡು. ಈಗ ಜಾನ್ವಿನೂ ಏನೋ ತೊಗೊಂಡು, ಏನು ತೊಗೊಂಡ್ಲು ಗೊತ್ತಿಲ್ಲ, ನೋಡೋಣ ಬನ್ನಿ. ಮರ್ತೋಗ್ಬಿಟ್ಲು ಗೈಸ್. ಎಲ್ಲೋ ನನ್ನ ಐಪ್ಯಾಡ್ನೆಲ್ಲೋ ಹೋಗ್ಬಿಟ್ಟು. ಅಲ್ಲೇ ಇದೆಯಾ? ಏನು ತೊಗೊಂಡೆ ಇವಾಗ ನೀನು? ಏನೋ ಒಂದು ತಗೊಂಡೆ. ತೋರಿಸು. ಲಾಸ್ಟ್ ಟೈಮ್ ಯಾವುದೋ ತೊಗೊಳಕ್ಕೋ ಯಾವುದೋ ತೊಗೊಂಡು ದೊಡ್ಡತೆ ಆಗಿತ್ತು. ಅರ್ಜೆಂಟಾಗಿ ತೊಗೊಂಡೋಗ್ಬಿಟ್ಟು ಮನೆಗೆ ಓಪನ್ ಮಾಡ್ತೀನಿ, ಚಟಾಕ್ ಪಿಂಕ್ ಕಲರ್ ತೊಗೊಂಡ್ಬಿಟ್ಟಿದ್ದೀನಿ. ಹೌದು. ಇವಾಗ ಇನ್ನೊಂದು ತೊಗೋತಿದ್ದಾಳೆ ಇವಳು ಕೂಡ. ಗಿಫ್ಟ್ ಬರ್ತಿದೆ ಅಂತ ತಗೋತಿರೋ ಏಕೈಕ ವ್ಯಕ್ತಿ ನೀನೊಬ್ಳೆ. ಏನು ಮಾಡ ಗೈಸ್? ನೀವೆಲ್ಲ ಮಾಡಲ್ವಾ? ಯಾರು ಮಾಡ್ತಾರೆ? ಯಾರು ಮಾಡಲ್ಲ ಹೇಳ್ಬಿಡಿ. ಎಲ್ಲರೂ ಮಾಡ್ತೀನಿ. ಗೊತ್ತಿರಲಿಲ್ಲ. ನಾನಂತೂ ಮಾಡ್ತೀನಿ. ಲಿಪ್ಸ್ಟಿಕ್ಕು ಐಲೈನರ್ ಅಂದರೆ ಬೇರೆ ಅಂದರೆ ಮಾಡಲ್ಲ. ಅಷ್ಟು ಇಂಟ್ರೆಸ್ಟ್ ಕೊಡ್ತೀನಿ. ನನಗೆ ಸಿಕ್ಕಿದೆ ನಂದು. ವಾವ್, ನೈಸ್ ಗೈಸ್. ನಮಗೆ ಕನ್ನಡದವ್ರು ಸಿಕ್ಕಿದ್ದಾರೆ. ಸೊ ಇಸ್ ಇಟ್ ಓಕೆ ಟು ಶೋ ಯು? ಸೊ ನೋಡಿ ಗೈಸ್, ಇವರೇ ಹಾಯ್ ಹೇಳಿ. ತುಂಬ ಖುಷಿ ಆಯಿತು ನಿಮ್ಮನ್ನ ಲಂಡನಲ್ಲಿ ಮೀಟ್ ಮಾಡಿ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಯೂಟ್ಯೂಬ್ ಚಾನಲ್. ಗೈಸ್ ಹ್ಯಾಪಿ, ಯಾಕೆಂದರೆ ನಿಂಗೆ ಅಷ್ಟು ಸಿಗ್ತಿದೆ ಅಂತ. ಒಂದೇ ಥರ ಸಿಗುತ್ತೆ, ಬೇರೆ ಸಿಗುತ್ತೆ, ನೋಡೋಣ ಇರಿ. ಒಂದೇ ಥರ ಡಿಪ್ರೆಷನ್. ಹೌದು. ಸ್ಪೆಂಡ್ ಆನ್ ಲಿಪ್ಸ್ಟಿಕ್. ಎಕ್ಸಾಕ್ಟ್ಲಿ. ವೈ? ಫ್ರೀ ಸಿಕ್ತು ಗೈಸ್. ನಿಮಗೂ ಎಲ್ಲ ಬೇಕಾ? ಬನ್ನಿ. ಕಿಕೋ ಮೇಲೆನೂ ಬನ್ನಿ ಗೈಸ್, ಲಂಡನ್ಗೆ ಫ್ರೀ ಕೊಡ್ತಾರೆ. ಪ್ರಾಡಕ್ಟ್ ತಗೋಬೇಕು. ಯಾರ್ಯಾರು ಇದ್ದೀರಾ ಬನ್ನಿ. ಹೌದು. SIRI
ಯಾರ್ಯಾರು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಲಂಡನಲ್ಲಿ ಇದ್ದೀರಾ ಕೀಕೊಂಬಲನ್ಗೆ ಬನ್ನಿ ಗೈಸ್, ಏನಾದ್ರು ತಗೊಳ್ಳಿ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್, ಒಂದು ಹೊಸ ಸಬ್ಸ್ಕ್ರೈಬರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಬಾಯ್, ಸಿ ಯು. ಥ್ಯಾಂಕ್ ಯು ಗೈಸ್. ಇನ್ನೊಬ್ರು ಕನ್ನಡ ಸಬ್ಸ್ಕ್ರೈಬರ್ ಆದ್ರೆ ನಮಗೆ ಅದು ಲಂಡನ್ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೈಸ್. ಯಾವ ಗಳಿಗೆ ಮನೆಯಿಂದ ಹೊರಟ್ನೋ ಗೈಸ್, ಐ ಆಮ್ ಸೋ 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 ಹ್ಯಾಪಿ. ಹೌದು, ಗಾಟ್ ಅ ಫ್ರೀ ಬಿ. ತೋರ್ಸಿಂಗೆ ಫ್ರೀ ಬಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಫ್ರೀ ಬಿಗೋಸ್ಕರ ಒಂದು ಲಿಪ್ಸ್ಟಿಕ್ ಎತ್ಕೊಂಡೆ ಗೈಸ್, ಅದು ಕರೆಕ್ಟ್ ಶೇಡ್ ಎತ್ಕೊಂಡಿದ್ದೀನ ಗೊತ್ತಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ನೋಡಿ ನೋಡಿ ಗೈಸ್, ನೋಡಿ ಹೆಂಗೆ ರಿಚ್ ಕಿಡ್ಸ್. ಇದು ಫ್ರೀ ಬಿ ಅಲ್ಲ ಗೈಸ್, ಇದು ನಮ್ಮ ಸ್ವಂತದ ಬಿ. ಸ್ವಂತದ್ದು ಬಿ ಅಲ್ಲ, ಸ್ವಂತದ ಎಮ್ ಗೈಸ್, ಸ್ವಂತದ ಎಮ್ಮು. ಮೋಡ ಕವಿದ ವಾತಾವರಣ ಗೈಸ್, ವೆದರ್ ಚೆನ್ನಾಗಿದೆ. ನಾನು ಬೇರೆ ಮೈಕ್ ಇಲ್ಲದೆ ಮಾತಾಡ್ತಿದ್ದೀನಿ, ಎಷ್ಟು ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಮೈಕ್ ಬ್ಯಾಗ್ ಒಳಗಡೆ ಇದೆ. ಐ ಆಮ್ ವೆರಿ ಲೇಜಿ ಟು ಟೇಕ್ ಇಟ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಗೈಸ್ ಇಲ್ಲಂತೂ ತುಂಬಾ ಪಿಕ್ ಪಾಕೆಟ್ಸ್ ನಡೆಯುತ್ತೆ. ಹೌದು ಗೈಸ್, ನಾನು ಎಷ್ಟು ಸಾಮಾನು ಹಿಡ್ಕೊಂಡಿದ್ದೀನಿ. ಒಂದು ನಿಮಿಷ, ಅಯ್ಯೋ ನೋಡಿ ನೋಡಿ, ಅದಷ್ಟಕ್ಕದು ಅದೇ ಕ್ಯಾಮ್ರಾ ಉಲ್ಟಾ ಪಲ್ಟಾ. ನಾನು ಎಷ್ಟು ಸಾಮಾನು ಇಟ್ಕೊಂಡಿದ್ದೀನಿ ಅಂದರೆ, ನನ್ನ ಸಾಮಾನುಗಳು ಇಟ್ಕೊಳ್ಳೋಕ್ಕೆ ನಂಗೆ ಯಾರು ಇರಬೇಕು ಅನ್ಸುತ್ತೆ ಗೈಸ್ ಪಕ್ಕದಲ್ಲಿ. ಗೈಸ್ ಇಲ್ಲಿ ಬಾಂಡ್ ಸ್ಟ್ರೀಟ್ ಅಲ್ಲಿ ಒಂದು ಶಾಪ್ ಇದೆ ಗೈಸ್, ಅದು ನೋಡಿದಾಗೆಲ್ಲ ನಂಗೆ ಬಬ್ಲು ನೆನಪು ಬರ್ತಾನೆ. ಹೌದು ಗೈಸ್, ನಂಗೂ ನೀವೆಲ್ಲ ಅನ್ಕೋತಿರ್ಬೋದು, ಏನಪ್ಪ ಇವಳು ಬ್ಲಾಗಲ್ಲಿ ಬಬ್ಲುನೇ ಕಾಣಿಸ್ಕೋತಿಲ್ಲ ಅಂತ. ಬರ್ತಿಲ್ಲ ಗಾಯ್ಸ್. ಹೌದು ಬ್ರೋ, ಸ್ಪೇಸ್ ಎನ್ಕೆ ಅಲ್ಲಿ ಕೆ ಬ್ಯೂಟಿ ಬಿಟ್ಟಿದಾರಂತೆ ಬ್ರೋ. ಹೌದಾ ಹೌದಾ? ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಟ್ರಿನಾ ಕೆಫ್ದು ನೋಡ್ಕೊಳ್ಳೋಣ. ಅಲ್ಲಲ್ಲಲ್ಲಲ್ಲ. ಸರಿಗಿದೀವಿ ಗೈಸ್. ನಮ್ಮ ಮಧ್ಯೆ ಜಾನ್ಸಿ ಒಬ್ಳು ಮಿಸ್ಸಿಂಗ್ ಅಷ್ಟೇ. ಜಾನ್ಸಿ ಇದ್ದಿದ್ರೆ ಇನ್ಫ್ಲೂಯೆನ್ಸ್ ಬ್ರೋ, ಖಂಡಿತ ಅವಳು ತಗೊಂಡಿರೋಳು, ಪಕ್ಕ ತಗೊಂಡಿರೋಳು ಗೈಸ್. ಅವಳು ತಗೊಂತಾರೆ ಗೈಸ್. ಫ್ರೀ ಪೀಸ್ ಅಂದ್ರೆ ಯಾಕೆ ಬಿಡ್ತಾರೆ? ನಾನಂತೂ ಬಿಡಲ್ಲ ಗೈಸ್. ಲಾಸ್ಟ್ ಟೈಮ್ ನಾವು ಇದೇ ಕಿಕೋ ಮೆಲನ್ಗೆ ಬಂದಾಗ ಕ್ರಿಸ್ಮಸ್ ಲೈಟಿಂಗ್ಸ್ ಅಲ್ಲಿ ಅವಾಗ ಬಂದಿದ್ವಿ ನೋಡಕ್ಕೆ ಅಂತ ಅನ್ಬಿಟ್ಟು. ನೋಡಿರ್ತೀರಾ ನನ್ನ ಬ್ಲಾಗ್ ನ ಯಾರು ರೆಗ್ಯುಲರ್ ಆಗಿ ನೋಡ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಲಾಸ್ಟ್ ಟೈಮ್ ಇದೇ ಶಾಪಿಗೆ ಬಂದಾಗ ಜಾನ್ಸಿ ಇದ್ಲು, ಇವಾಗ ಜಾನ್ಸಿ ಇಂಡಿಯಾಗೆ ಹೋಗಿದ್ದಾಳೆ. ವಿ ಮಿಸ್ ಜಾನ್ಸಿ. ಜಾನ್ಸಿ ನೋಡು, ನೀನು ಇದ್ದಿದ್ರೆ ತಗೋಬೋದಿತ್ತು. ಹೇಳು, ಬಂತಿರ್ಗ ನಿಂಗೋಸ್ಕರ ವಾಪಸ್ ತಗೊಂಡು. ಅಯ್ಯೋ, ಇದು ಅಪ್ಲೋಡ್ ಮಾಡಿಸಲ್ಲ, ಆನಿವರ್ಸರಿ ಆಗ್ಬಿಟ್ಟಿರುತ್ತೆ ಗೈಸ್. ಫೋನ್ ಮಾಡಿ ಕೇಳ್ಬೇಕಾ. ಕೀಕೋ ಮೆಲನ್ ಅವ್ರದ್ದು 10th ಇಯರ್ ಆ್ಯನಿವರ್ಸರಿಗೆ ಈ ಆಫರನ್ನು ಕೊಡ್ತಾ ಇರೋದು. ಲಂಡನಲ್ಲಿ ಯಾರು ಸ್ಟೂಡೆಂಟ್ಸ್ ಇದ್ದರೆ ದಯವಿಟ್ಟು ಈ ಆಫರ್ನ ಮಿಸ್ ಮಾಡ್ಕೊಬೇಡಿ, ಹೋಗಿ ಏನಾದ್ರು ತೊಗೊಳ್ಳಿ, ನಿಮಗೂ ಕೂಡ ಈ ಥರ ಫ್ರೀಯಾಗಿ ಕೊಡ್ತಾರೆ ಪ್ರಾಡಕ್ಟ್ಸ್ನ. ಇವಾಗ ಸ್ಪೇಸ್ ಎನ್ಕೆಗೆ ಹೋಗ್ತಾ ಇದ್ದೀವಿ, ಮನೆ ಹೋಗೋಣ. ಗಮ್ ಅಂತಿದೆ ಗೈಸ್, ಬಂದಿದ ತಕ್ಷಣವೇ. ಈಗ ಇಲ್ಲೇನೇನು ತೊಗೋತೀವೋ ಗೊತ್ತಿಲ್ಲ. ಒಳಗಡೆ ಬರ್ತಿದ್ದಂಗೆ ಅಕ್ಕ ಕಾಣೆ, ಎಲ್ಲಿ ಕಾಣೆ ಗೊತ್ತಿಲ್ಲ. ಸರಿ ಇರಿ ಗೈಸ್. ಓ ಮೈ ಗಾಡ್ ಗೈಸ್, ಐ ಆಲ್ವೇಸ್ ವಾಂಟೆಡ್ ಟು ಬೈ ದಿಸ್ ಒನ್ ಗೈಸ್. ಏನು ಸಕ್ಕದಾಗಿದೆ ಗೊತ್ತಾ, ಇದು ಮಾತ್ರ ತೊಗೋಬೇಕು ಅಂತ ಇತ್ತು, ಬಟ್ ನೋಡೋಣ. ಇದು ಆಲ್ರೆಡಿ ಒಂದು ತೊಗೊಂಡ್ಬಿಟ್ಟಿದ್ದೀನಿ, ಇವಾಗ ನೋಡಬೇಕು. ಸರಿ ಇರಿ ಗೈಸ್, ಆಮೇಲೆ ಸಿಗ್ತೀನಿ. ನೋಡಿ ಗೈಸ್, ಏನು ಸಕ್ಕದಾಗಿ ಮಾಡಿದ್ದಾರೆ, ಸಮ್ಮರ್ ಸೊಸೈಟಿ ಅಂತ. ಬನ್ನಿ, ಏನು ತೊಗೊಂಡ್ರಿ? ತೋರ್ಸು. ಅಯ್ಯೋ 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 ಅಯ್ಯೋ, ಏನೋ ಕೇಳಿದ್ದು ಗೈಸ್, ಎಲ್ಲ ತಗೊಂಡು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ಏಯೋ ಡವ್ವು. ಶ್ವೇತ ಏನೋ ಕೇಳಿದ್ಲಂತೆ, ತಗೊಂಡ್ಲಂತೆ, ಅದು ನಂಬಕ್ ನಾನು ದಡ್ಡಿ ಗೈಸ್. ನಮ್ಮಮ್ಮ ನೋಡ್ಬಿಟ್ರೆ ಇದನ್ನ ಖಂಡಿತ ಮಾಡ್ತಾರೆ ಸರ್ರಿಗೆ. ಪಲ್ಲಲ್ಲಿ ಎಸಿತಾರೆ. ಏನ್ ಬೇಕಿನ್ನ ನಿನ್ಗೆ? ಅಯ್ಯೋ ಗೈಸ್, ಇವಳಿಗೆ ಇನ್ನ ಏನೋ ಕೆ ಬ್ಯೂಟಿ ಬೇಕಂತೆ. Guys, K Beauty is an Indian brand which has come to UK in Space NK, so I want to check out how is it. ಗೈಸ್, ನೆಕ್ಸ್ಟ್ ನನ್ನ ಕಣ್ ಬಿದ್ದಿರೋದೇ ಇದ್ರ ಮೇಲೆ ಗೈಸ್, ಫೆಂಟಿ ಬ್ಯೂಟಿ ಮೇಲೆ. ಗೈಸ್, ನೀವು ಎಲ್ಲ ತಗೋಬೇಕಂದ್ರೆ ತಗೊಳ್ಳಿ. ನೀನ್ ಹೇಳು, ನನ್ನ ಸಬ್ಸ್ಕ್ರೈಬರ್ಸ್ನ ಹಾಳು ಮಾಡ್ಬಿಡು. ವೆರಿ ನೈಸ್. ಯಾವ ಇವೆಲ್ಲ? ಗೈಸ್, ಇದು ನನ್ನ ಕ್ಯಾಮ್ರಾ ಡ್ಯಾನ್ಸ್ ಆಡ್ತಿದೆ. ಗೈಸ್, ಇಸ್ ವೆರಿ ನೈಸ್ ಫಾರ್ ಡೈಲಿ. ಕ್ಲೀನ್ ಆಗಿ ತೋರಿಸು ಗೈಸ್. ಇರು, ಹಾಟ್ ಚಾಕ್ಲೇಟ್ ಇದ್ರ ಹೆಸರು. ಕಲರ್ ಕ್ಲೀನ್ ಆಗಿ ತೋರಿಸು, ಕಾಣಿಸ್ತಿದೆ ಅಲ್ಲಿ. ಲೈಕ್ ಬ್ರೌನ್, ಶೈನಿ ಇದ್ರ ಹೆಸರು ಬಂದ್ಬಿಟ್ಟು ಹಾಟ್ ಚಾಕ್ಲೇಟ್. ಹಾಟ್ ಚಾಕ್ಲೇಟ್ ಅಲ್ಲಿ ಕೆಳಗಡೆ ಬರ್ದಿರುತ್ತೆ ನೋಡು, ಅದು ಯಾವ ಶೇಡ್ ಅಂತ, ಶೇಡ್ ನಂಬರ್ 5 ಹಾಟ್ ಚಾಕ್ಲೇಟ್ ಅಂತೆ. ಚೆನ್ನಾಗಿದೆ. ಡೈಲಿ ಯೂಸ್ ಕೆಫೆ ವಿತೌಟ್ ಎನಿ ಲಿಪ್ ಲೈನರ್. ಅದು ಹೌದು ಗೈಸ್,
ಆದರೆ ಸದ್ಯಕ್ಕೆ ನಾನು ತೊಗೊಳ್ಳಲ್ಲ. ಸಾಕು ಗೈಸ್, ನಾನು ಈ ಅಂಗಡಿಲಿ ನಾನು ಏನೂ ತೊಗೊಂಡಿಲ್ಲ ನೋಡಿ. ಅದೊಂದು ಲಿಪ್ ಗ್ಲಾಸ್ ಇಷ್ಟ ಆಯಿತು, ಅದನ್ನು ತೊಗೊಂಡೆ, ಮತ್ತು ಐಪ್ಯಾಡ್ ಅಷ್ಟೇ. ನಿಂದು ಐಪ್ಯಾಡ್ ಸೇರಿಸಿದ್ರೆ ನಾನು ಇಷ್ಟು ಬರುತ್ತೆ. ಐಪ್ಯಾಡ್ ನಾನು ತೊಗೊಂಡಿರೋದೇ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಅಂತ ಅಂದ್ಬಿಟ್ಟು ನಾನು ತೊಗೊಂಡಿರೋದು. ಗೈಸ್ ಎತ್ತಾಕ್ಬಿಟ್ಲು ನಿಮ್ಮ ಮೇಲೆ ಎತ್ತಾಕ್ಬಿಟ್ಲು. ಇಲ್ಲ ಗೈಸ್, ನಿಜ ಗೈಸ್, ಹೆಂಗಿದ್ರು ನಾನು ಬ್ಲಾಗ್ ಎಡಿಟ್ ಮಾಡಬೇಕಲ್ಲ ಅದಕ್ಕೆ ಅಂತ. ವಾವ್, ಸೋ ಕ್ಯೂಟ್. ಎಲ್ಲ ಬಾಡಿ ಮಿಸ್ಟಾ ಸಕ್ಕತ್ತಾಗಿದೆ ಇದು ಗೈಸ್. ಇರು ಅವಾಗ್ಲಿಂದ ಒಂದು 50 ಹೊಡೆದ್ಬಿಟ್ಟವಳೆ ಗೈಸ್. ಗಮ್ಮಂತಿದೆ, ಚೆನ್ನಾಗಿದೆ. ಸಾರಿ, ಅಯ್ಯೋ 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 ಗೈಸ್ ನೋಡಿ ಗೈಸ್, ಎಲ್ಲ ಇವಳೆ ಖಾಲಿ ಮಾಡ್ತಾವಳು ಹಿಡ್ಕೊಂಡು. ಏನ್ ಸಕ್ಕದ ಕ್ಲಾಸಿಯಾಗಿ ಮಾಡಿದ್ದಾರೆ ಅಂತ ಅಂದ್ರೆ, ಸೋ ಗುಡ್, ಸೋ ಬ್ಯೂಟಿಫುಲ್. ನೋಡಿ ಹೆಂಗ್ ಮಾಡಿದ್ದಾರೆ, ಒಂದು ರೌಂಡ್ ಎಲ್ಲ ತಿರುಗ್ಬಿಟ್ಟೆ ಗೈಸ್. ನೋಡಿ ಎಷ್ಟು ಸಕ್ಕದಾಗಿದೆ ಇದು. ಲಿನೇಜ್ ನೋಡಿ ಗೈಸ್, ನೋಡಿ ಸಖತ್ತಾಗಿದೆ. ಈ ಬ್ರ್ಯಾಂಡು ಲಿಪ್ ಬಾಮ್ ಅಂತೂ ಸೂಪರ್. ನಾನು ಈ ಬ್ರ್ಯಾಂಡೇ ಲಿಪ್ ಗ್ಲಾಸ್ ಯೂಸ್ ಮಾಡೋದು, ಲಿನೇಜ್ ಅವ್ರದ್ದು. ಸಖತ್ತಾಗಿದೆ ಗೈಸ್, ತೋರಿಸ್ತೀನಿ ರೀ ನಿಮಗೆ. ಕಾಣಿಸ್ತಿದೆ, ಇಲ್ಲಿದೆ ನೋಡಿ. ಇದು ಲಿಪ್ ಮಾಸ್ಕು ಇದೆ, ಕಾಂಬೋ. ಇದನ್ನೇ ನಾನು ತೊಗೊಂಡಿದ್ದು ಮುಂಚೆ. ಬನ್ನಿ ಗೈಸ್ ಹೋಗೋಣ. ವೆರಿ ನೈಸ್ ಲಿಪ್ ಬಾಮ್ ಗೈಸ್, ಅದನ್ನು ಯೂಸ್ ಮಾಡ್ಬೋದು ನೀವು. ವೆರಿ ಹೈಡ್ರೇಟಿಂಗ್ ಆ್ಯಂಡ್ ವೆರಿ ನೈಸ್. ಗೈಸ್ ಇವಳು ಬಿಡಲ್ಲ ಗೈಸ್. ಗೈಸ್ ಇನ್ನೊಂದು ತೋರಿಸಿದ್ಲು ಗೈಸ್, ರೇರ್ ಬ್ಯೂಟಿದು. ನಿಮಗೂ ಎಲ್ಲರಿಗೂ ತೋರಿಸ್ತೀನಿ, ಒಂದು ನಿಮಿಷ ಗೈಸ್. ನೋಡಿ ಗೈಸ್, ಇಲ್ಲಿ ಕಾಣಿಸ್ತಿದ್ಯಾ ಎಷ್ಟೇ, ಅವಳು ನಿನ್ನ ಕೈಯಲ್ಲಿ ಹಿಡ್ಕೊಂಡು ತೋರಿಸೋದು ಎಷ್ಟು ಸ್ಮಾಲಾಗಿ ಕಾಣುತ್ತೆ ಅಂತ. ಇರು ಇಷ್ಟೇ ಗೈಸ್ ಇರೋದು ರೇರ್ ಬ್ಯೂಟಿದು ಬ್ಲಷ್ಷು. 2000, 15 ಪೌಂಡ್ ಅಂತೆ ಗೈಸ್ ಇದಕ್ಕೆ. ಎಲ್ಲ ಈ ಥರ ಕ್ಯೂಟಾಗಿ ಚಿಕ್ಕದಾಗಿ ಇಟ್ಬಿಡೋದು. ಅಂಗಡಿ ತುಂಬ ಸಾಮಾನು ಇಟ್ಬಿಟ್ಟಿರ್ತಾರೆ ಗೈಸ್. ನನಗೆ ನೀನು ಸ್ಪೇಸ್ ಎನ್ಕೆ ಸೈನ್ ಆಗಿದೆಯಾ ಇಲ್ಲ ಅಂತ ನೋಡಿದ್ರೆ ಆಗೈತೆ. ಅದು ಯಾವಾಗ ನಾನು ಸ್ಪೇಸ್ ಎನ್ಕೆ ಹೋದೆ, ಅದೇ ಹಿಂಗೆ ಬಂದಿರ್ತೀಯಲ್ಲ ಈಚೆ ಏನಾದ್ರು ತೊಗೊಳಕ್ಕೆ ಅಂದ್ಬಿಟ್ಟು. ಸ್ಪೇಸ್ ಎನ್ಕೆಲಿ ನಾನು ತಗೊಂಡೆ ಗೈಸ್. ನನಗೆ ಆ ಸೆಂಟ್ ವಾಸ್ ಬೇಡ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಗ್ರಾಜುಯೇಷನ್ ಐತೆ, ಗ್ರಾಜುಯೇಷನ್ ಗೈಸ್. ನಾನು ಎಲ್ಲದಕ್ಕೂ ಹೋಗಿ ನನಗೆ ನೋಡಿ ಹೆಂಗೆ ಹಿಡ್ಕೊಂಡು ಓಡಾಡ್ತಿದ್ದೀನಿ. ಇದೆಲ್ಲ ಮನೇಲಿ ಹೋಗಿ ಬಿಸಾಕ್ಬಿಟ್ಟು ಆಮೇಲೆ ಓಡಾಡ್ಬೇಕು ಆರಾಮಾಗಿ ಅಂತ ಅನಿಸ್ತಾ ಇದ್ದೆ ನನಗೆ. ನೋಡಿ ಗೈಸ್, ಟುಕ್ ಗುಳು ಸ್ವಲ್ಪ ಅದನ್ನ ಆ ಕಡೆ ತಿರುಗಿಸು. ಹೊಟ್ಟೆ ಯಾವ ರೇಂಜಿಗೆ ಹಸಿತಿದೆ ಅಂದರೆ, ಇವಳು ಸೆಂಟ್ ಹೊಡೆದಿರೋದಕ್ಕೆ ನನಗೆ ಫುಲ್ಲು ಗುರ್ ಅಂತಿದೆ ನನ್ನ ಹೊಟ್ಟೆ. ಮೊದಲೇ ಹೊಟ್ಟೆ ಹಸಿತಿದ್ದು, ಅದ್ರಲ್ಲಿ ಸೆಂಟ್ ಸ್ಮೆಲ್ ಬೇರೆ. ಯಾರ ಬೇಡ ಗೈಸ್. ನೋಡಿ ಗೈಸ್, ಹೌಸ್ ಆಫ್ CB ಅಂತ ಇಲ್ಲಿ ಎಲ್ಲ ಸಕ್ಕದಾಗಿರೋ ಬಟ್ಟೆಗಳು ಸಿಗುತ್ತೆ. ಗೈಸ್ ರೇಟ್ ಮಾತ್ರ ಅಷ್ಟೇ ಸಕ್ಕದಾಗಿರುತ್ತೆ ಗೈಸ್. ಬಟ್ಟೆ ಎಷ್ಟು ಸಕ್ಕದಾಗಿರುತ್ತೋ ರೇಟ್ ಕೂಡ ಅಷ್ಟೇ ಸಕ್ಕದಾಗಿರುತ್ತೆ. ಏನೋ ಒಂದು 10,000 ಅಂದ್ರೂ ಕೊಟ್ಬಿಡ್ಬೋದು ಗೈಸ್. 25,000 30,000 ಡ್ರೆಸ್ಸಿಗೆ. ಕಾಸಿಗೆ ತಕ್ಕನಂತೆ ಕಜಾಯ ಅನ್ನೋ ಥರ. ಅಪ್ಪ, I wouldn't invest 30,000 on a dress. Then why are you going inside? ನೋಡಿ ಗೈಸ್, ಹೌಸ್ ಆಫ್ CB ಡ್ರೆಸ್ ಎಲ್ಲ ಸಕ್ಕದಾಗಿರುತ್ತೆ ಗೈಸ್, ಲೈಕ್ ಸೋ ಗುಡ್. ನೋಡಿ ಇದು ಸಕ್ಕದಾಗಿದೆ. ಯಾವುದು? ಏ ವಾವ್, ದಿಸ್ ಇಸ್ ಸೋ ಗುಡ್ ಬ್ರೋ. ಎಲ್ಲ ಓಕೆ ಗೈಸ್, ಇಲ್ಲಿ ಮಧ್ಯದಲ್ಲಿ ಯಾಕೆ ಇಷ್ಟ ಗ್ಲಸ್ ಸ್ಲಿಟ್ ಕೊಟ್ಬಿಟ್ಟಿದ್ದಾರೆ? ದಟ್ ಇಸ್ ಬಿಕಾಸ್ ಇಟ್ ಹ್ಯಾಸ್ ಟು ಗೋ ವಿತ್ ದ ಫ್ಯಾಷನ್ ಅಂತ. ಓಕೆ ಗೈಸ್, ನಾಟ್ ಅಪ್ರೂವ್ಡ್ ಬೈ ಇಂಡಿಯನ್ ಪೇರೆಂಟ್ಸ್. ಎಕ್ಸಾಕ್ಟ್ಲಿ. ವಾವ್ ಗೈಸ್, ಇದು ಸಕ್ಕತ್ತಾಗಿದೆ ಗೈಸ್. ಇಲ್ಲಿ ಹಾಕಿರೋದು ಕೂಡ ವಾವ್, ದಿಸ್ ಇಸ್ ಸೋ ಗುಡ್ ಬ್ರೋ. ಗೈಸ್ ಒಂದು ನಿಮಿಷ ಇರಿ ಗೈಸ್, ನಾನು ಸ್ವಲ್ಪ ಇದನ್ನೆಲ್ಲ ಕಣ್ಣು ತುಂಬ ನೋಡಿ ಅನುಭವಿಸಿ ಯಾವ್ದಾದ್ರು ಚೆನ್ನಾಗಿದ್ರೆ. ಬರೋಬ್ಬರಿ 25 ಮಾತೇ ಇಲ್ಲ. 25,000 ರೂಪಾಯಿ ಕೊಡ್ಬೇಕಾ ಗೈಸ್ ನಾವು? ಬಟ್ ತುಂಬ ಚೆನ್ನಾಗಿದೆ ಗೈಸ್. ಫಿಶ್ ಕಟ್ ಇದೆ. If someone wants to be a Christian bridesmaid, then this is like a perfect. Exactly. We are also going to be bridesmaid very soon. ಗೈಸ್, ನಾನು ಇಷ್ಟು ದಿನ ಬರೀ ನಮಗೆ ಮಾತ್ರ ಅಂಬ್ರೆಲಾ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಆದರೆ ನಮ್ಮ ಫೋನಿಗೂ ಕೂಡ ಅಂಬ್ರೆಲಾ ಇದೆ ಗೈಸ್.
ನೋಡಿ ಗೈಸ್ ಕ್ಯೂಟ್. ಫೋನ್ಗೆ ಹಿಂಗೆ ಕನೆಕ್ಟ್ ಮಾಡಿಬಿಟ್ಟು ಹಿಂಗೆ ಹಾಕ್ಕೊಂಡು ಫೋನಿಗೆ ಛತ್ರಿ ಥರ ಅಲ್ಲೆಲ್ಲ ಫೋಟೋ ಇತ್ತು ನೋಡಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ ಗೈಸ್ ಕಾಣಿಸ್ತಿದ್ಯಾ, ಈ ಥರ ಫೋನಿಗೆ ಹಿಂಗೆ ಅಂಟಿಸ್ಬಿಟ್ಟು ಫೋನಿಗೆ ಛತ್ರಿ ಅಂತೆ. ದೇವ್ರೆ ಏನೇನಿದೆಯೋ ಈ ಕಾಲದಲ್ಲಿ. ಚೆನ್ನಾಗಿದೆ ಅಲ್ಲ, ಆದರೆ ದಡಿಯಾಗಿದೆ. ತೋರಿಸು ಇಲ್ಲಿ, ತುಂಬ ದಡಿ ನೋಡಿ ಗೈಸ್ ಹಿಂಗಿದೆ. ನನ್ನ ಫೋನೇ ಫಸ್ಟ್ ಆಫ್ ಆಲ್ ದಡಿ, ಅದರಲ್ಲಿ ಇದನ್ನು ಹಾಕೋಬಿಟ್ರೆ ದಡಿಯಾಗಿದೆ. ಬನ್ನಿ ಇವಾಗ ಬಿಲ್ ಮಾಡ್ಸೋಣ. ಇದೊಂದೇನೋ ತೊಗೊಂಡಿದ್ದೀವಿ ಸಿರಮು, ಟಿಂಟೆಡ್ ಸಿರಮ್ ಅಂತೆ. ಸೊ ಮೇಕಪ್ ಹಾಕ್ದಿದಾಗ ಸುಮ್ಮನೆ ಇದೊಂದು ಹಾಕೊಂಡು ಹೋಗ್ಬೋದು. ಇದ್ರದ್ದು ರಿವ್ಯೂ ಯಾವಾಗಾದ್ರೂ ಕೊಡ್ತೀನಿ ಗೈಸ್, ಖಂಡಿತ ಮುಂಬರೋ ದಿನಗಳಲ್ಲಿ ಇದ್ರದ್ದು ರಿವ್ಯೂ ಕೊಡ್ತೀನಿ. ಇವಾಗ ಅಂತೂ ಇಂತೂ ಕೆಲವೊಂದು ಥಿಂಗ್ಸ್ನ ಶಾಪಿಂಗ್ ಮಾಡಿಕೊಂಡು, ಹೌದೌದು ಬರೀ ಇಷ್ಟೇ ಅಂದ್ಬಿಟ್ಟು ಅದ್ರೊಳಗಡೆನೆ ಒಂದಷ್ಟಿರುತ್ತೆ ಗೈಸ್. ಅದು ಇವಾಗ ಪ್ರೈಮಾರ್ಕ್ ಒಂದು ಹೋಗ್ತಾ ಇದ್ದೀವಿ, ಬಟ್ಟೆ ಒಂದು ನೋಡಬೇಕಿತ್ತು. ಒನ್ ಲಾಸ್ಟ್ ಎಕ್ಸ್ಪೆನ್ಸಸ್ ಮಾಡೋದಂದ್ರೆ ಪ್ರಗತಿ ಗೈಸ್ ಇವತ್ತು. ಅದು ಯಾಕೆ ಅಂದರೆ ಅದು ಯಾಕೆ ಅಂದರೆ ಐಪ್ಯಾಡು ಗೈಸ್. ಸೊ ಗೈಸ್ ಅಯ್ಯೋ ಖಂಡಿತ ಇಲ್ಲ ಗೈಸ್, ಯಾರು ನಂಬಕ್ಕೆ ಹೋಗ್ಬೇಡಿ. ಒಂದೊಂದು ಅಂಗಡಿಲಿ 20 ಪೌಂಡ್ ಮಾಡಿರ್ಬೋದು ಅವಳು, ಅದು ಬೇಕಾದ್ರೆ ನಂಬ್ತೀನಿ. ಇವಾಗ ಪ್ರೈಮಾರ್ಕ್ ಹೋಗಿ ಬಟ್ಟೆ ತೊಗೊಂಡು ಸೀದಾ ಮನೆಗೆ ಹೊಟ್ಬಿಡೋದು. ನನಗೆ ತುಂಬ ಹೌದು ತಿನ್ನಲೂಬೇಕು, ತುಂಬ ಹಿಂಸೆ ಆಗ್ತಿದೆ ಗೈಸ್. ಆಲ್ರೆಡಿ ನನಗೆ ಇದನ್ನೆಲ್ಲ ಹಿಡ್ಕೊಂಡು ಭಾರ ಅನ್ನಿಸ್ತಿದೆ, ಎಲ್ಲ ಒಂದೇ ಸಲ ಎತ್ಕೊಂಡೋಗಕ್ಕೆ ಆಗ್ತಿಲ್ಲ. ಇವಾಗ ಬಟ್ಟೆ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ, ಬಟ್ಟೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನನಗಲ್ಲ ಜಾನ್ವಿಗೆ ಗೈಸ್, ನನಗೆಲ್ಲ ಬಟ್ಟೆ ಇದೆ, ನಂಗೆ ಬೇಡಪ್ಪ. ಇಲ್ಲಿ ಝಾರಾ ಒಂದಿದೆ ಗೈಸ್ ಅಷ್ಟೇ. ಬೇಡ ಗೈಸ್ ಅವಳು ಬೇಡ ಅಂದಿದ್ದು ಯಾಕೆ ಗೊತ್ತಾ, ವ್ಲಾಗ್ ಆನಲ್ಲಿದೆ ಅಂತ. ವ್ಲಾಗ್ ಆಫ್ ಆಗಿದ್ದಿದ್ರೆ ಸೀದಾ ನುಗ್ಗಿರೋಳು ಗೈಸ್. ಅಷ್ಟೇ, ವ್ಲಾಗ್ನ ಎಂಡ್ ಮಾಡಿಬಿಡ್ತೀನಿ. ಐ ಗೆಸ್ ಈ ವ್ಲಾಗು ಎಷ್ಟಾಗಿದೆಯೋ ಜಾಸ್ತಿ ಆಗಿದೆಯೋ ಅಷ್ಟೇ. ಇಷ್ಟಾಗಿತ್ತು ಈ ಒಂದು ನಮ್ಮ ವ್ಲಾಗ್. ನೆಗೂ ನಾನು ನನ್ನ ಐಪ್ಯಾಡನ್ನು ತೊಗೊಂಡೆ, ಇನ್ಮೇಲೆ ಇದರಲ್ಲೇ ಎಡಿಟ್ ಮಾಡಿ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಲೆಟ್ಸ್ ಗೋ. ನನ್ನ ಕಣ್ಣಂತೂ ಎಲ್ಲ ಬೇರೆ ಅಂಗಡಿಗಳ ಮೇಲೆ ಇದೆ. ವಾವ್ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ. ಏನಾದ್ರು ಹೇಳೋಕ್ಕಿದೆಯಾ? ಏನಿಲ್ಲ ಗೈಸ್, ಅಷ್ಟೇನಾ? ಖುಷಿ ಆಯ್ತಾ ಎಲ್ಲ ತೊಗೊಂಡು? ಖುಷಿ ಆಯಿತು. ತುಂಬ ದಿನ ಆಮೇಲೆ ಆಚೆ ಬಂದು ಶಾಪಿಂಗ್ ಮಾಡಿದ್ದು ಗೈಸ್. ನಾನು ಬರೀ ಆನ್ಲೈನ್ ಶಾಪಿಂಗ್ ಮಾಡ್ತೀನಿ ಗೈಸ್. ನನ್ನ ಮನೇಲಿ ಇರೋದಂದ್ರೆ ತುಂಬ ಇಷ್ಟ, ನನಗದು ನನ್ನ ಬೆಡ್ ಮೇಲೆ ಇರೋದಂದ್ರೆ ತುಂಬ ಇಷ್ಟ. ಸೊ ನಾನು ಎಂತೆಂಥ ದೊಡ್ಡ ಐಟಮ್ ತೊಗೊಬೇಕಂದ್ರೆ ಆನ್ಲೈನಲ್ಲಿ ಮಾಡಿಬಿಡ್ತೀನಿ. ನನಗಂತೂ ಕನ್ನಡದವ್ರು ಸಿಕ್ಕಿದ್ದು ತುಂಬ ಅಂದರೆ ತುಂಬಾ ಖುಷಿ ಆಯಿತು ಇವತ್ತಿನ ಡೇಯಲ್ಲಿ. ಸೊ ನಿನ್ಗೇನು ಖುಷಿ ಆಯಿತು ಇವತ್ತು? ನನಗೆ ಫ್ರೀ ಗಿಫ್ಟ್ ಕೊಟ್ಟರಲ್ಲ ತುಂಬ ಇಷ್ಟ ಆಗಿದೆ. ಬೆಸ್ಟ್ ಪಾರ್ಟ್ ಎಕ್ಸಾಕ್ಟ್ಲಿ. ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ಗೈಸ್ ನನಗಂತೂ ಈ ವ್ಲಾಗ್ ಫುಲ್ಲು ಇಷ್ಟ ಆಯಿತು ಗೈಸ್. ಐಪ್ಯಾಡ್ ತೊಗೊಂಡೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೀಕೋ ಮೆಲನಲ್ಲಿ ನನಗೆ ಅಷ್ಟೊಂದು ಫ್ರೀ ಗಿಫ್ಟ್ಸ್ ಕೊಟ್ಟರು. ಸೊ ತುಂಬ ಖುಷಿ ಆಯಿತು ಗೈಸ್. ಇವತ್ತು ಎಲ್ಲ ಆಲ್ಮೋಸ್ಟ್ ಎಲ್ಲ ಅಂದರೆ ಎಲ್ಲ ಖುಷಿ ಆಯಿತು ನನಗೆ. ಚೆನ್ನಾಗಿತ್ತು ಇವತ್ತಿನ ದಿನ. ಇವಾಗ ಪ್ರೈಮಾರ್ಕ್ ಒಳಗಡೆ ಹೋಗಬೇಕು. ಇದರೊಳಗಡೆ ಹೋದರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಗೈಸ್ ಇದು ನೋಡಿ ಬಿಗ್ಗೆಸ್ಟ್ ಪ್ರೈಮಾರ್ಕ್ ಸೆಂಟ್ರಲ್ ಲಂಡನ್. ಹೌದು ಗೈಸ್, ಬಿಗ್ಗೆಸ್ಟ್ ಪ್ರೈಮಾರ್ಕ್ ಇನ್ ಸೆಂಟ್ರಲ್ ಲಂಡನ್. ನೋಡಿ ಎಷ್ಟು ದೊಡ್ಡದಾಗಿದೆ. ಇವಾಗ ನಾವು ಅದರೊಳಗಡೆ ಹೋಗಬೇಕು. ನಂದು ಕ್ಯಾಮ್ರಾದಲ್ಲಿ ಬೇರೆ ಬ್ಯಾಟ್ರಿ ಲೆವೆಲ್ ಲೋ ಇದೆ, ಅದಕ್ಕೆ ವ್ಲಾಗ್ನ ಈಗಲೇ ಹೆಂಡ್ ಮಾಡ್ತಾ ಇದ್ದೀನಿ ಗೈಸ್. ಟೈಮ್ ಎಷ್ಟು ಗೊತ್ತಾ ಗೈಸ್? ನೈಟ್ 8:45 ಗೈಸ್. ಎಷ್ಟು ಬೆಳಕಿದೆ ನೋಡಿ. ಸೊ ಅಷ್ಟೇ ಗೈಸ್, ಇರಿ ಗೈಸ್ ವ್ಲಾಗ್ನ ಕ್ರಾಸ್ ಮಾಡಿ ಎಂಡ್ ಮಾಡ್ತೀನಿ. ಹಾಂ ಓಕೆ, ವ್ಲಾಗ್ ಏನು ಮಾಡ್ತಾ ಇದ್ದೀನಿ ಬಾಯ್. ಸೊ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತು. ಈ ವ್ಲಾಗ್ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಟು ಸಿರಿ ಲಂಡನ್ ಡೈರೀಸ್. ಯಾರೆಲ್ಲ ಲಾಸ್ಟ್ವರೆಗೂ ನನ್ನ ವಿಡಿಯೋನ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ವೆರಿ ಮಚ್. ಮೀಟ್ ಯು ಓಪನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.